ಹಾಯ್ ಹಲೋ ನಮಸ್ಕಾರ. ಫಾಸ್ಟ್ 8 ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಬಿಸಿಲ ನಾಡ ಚುನಾವಣಾ ದಂಗಲ್ ಕಾರ್ಯಕ್ರಮಕ್ಕೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಸೊ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಕೆಲವೊಂದು ಕ್ಷೇತ್ರಗಳನ್ನು ಇನ್ನೂ ಕಾಯ್ದಿರಿಸಿ ಕುತೂಹಲವನ್ನು ಮೂಡಿಸ್ತಾ ಇದ್ದಾವೆ. ಸೊ ನಿನ್ನೆ ಕಾಂಗ್ರೆಸ್ ತನ್ನ ಮತ್ತೊಂದು ಪಟ್ಟಿಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಸೊ ಸರಿಸುಮಾರು 1952ರಿಂದ 2019ರವರೆಗೂ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನಾಗಿ ರಾಯಚೂರನ್ನು ಹಿಡಿದಿಟ್ಟುಕೊಂಡಿತ್ತು. ಸೊ ನೋಡ್ತಾ ಹೋದರೆ ರಾಯಚೂರು ಲೋಕಸಭಾ ಕ್ಷೇತ್ರ ಒಂದು ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರ. ಸರಿಸುಮಾರು 19 ಲಕ್ಷ ಜನ ಮತದಾರರನ್ನು ಹೊಂದಿರುವಂಥ ಈ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 5 ಕಾಂಗ್ರೆಸ್ ಶಾಸಕರನ್ನು ಹೊಂದಿದೆ, 2 BJP ಶಾಸಕರನ್ನು ಹೊಂದಿದೆ, 1 JDS ಶಾಸಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಸೊ 1952ರಿಂದ 2019ರವರೆಗೂ ಕೂಡ ಸರಿಸುಮಾರು 8ರಿಂದ 9 ಬಾರಿ ಕಾಂಗ್ರೆಸ್ ತನ್ನ ಪಕ್ಷದ ಅಭ್ಯರ್ಥಿಯನ್ನು ಸಂಸದರನ್ನಾಗಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾ ಬರ್ತಾ ಇದೆ. ಸೊ ಒಂದು ಬಾರಿ ರಾಜಾ ವೆಂಕಟಪ್ಪ ನಾಯಕರವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆಲುವನ್ನು ಕಂಡಿದ್ದರು. ನಂತರದಲ್ಲಿ 1962ರಲ್ಲಿ ರಾಜಾ ರಂಗಪ್ಪ ನಾಯಕ್ ಎನ್ನುವರು JDSನಿಂದ ಸಂಸದರಾಗಿ ಆಯ್ಕೆ ಆಗಿರ್ತಾರೆ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ. ಅದಾದ ನಂತರ ಸುದೀರ್ಘವಾಗಿ ಕಾಂಗ್ರೆಸ್ ತನ್ನ ಪಕ್ಷದ ಅಭ್ಯರ್ಥಿಗಳನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿಕೊಂಡು ಬರ್ತಾ ಇದೆ. 2019ರಲ್ಲಿ BJP ತನ್ನ ಪಕ್ಷದ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕರನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಸಂಸದರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಸೊ 2019ರ ಚುನಾವಣೆ ಅಂದರೆ 1952ರಿಂದ ಇಲ್ಲಿಯವರೆಗೂ ಸರಿಸುಮಾರು 53ರಿಂದ 54 ವರ್ಷಗಳ ಕಾಲ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿಕೊಂಡು ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರವನ್ನು ತನ್ನ ಭದ್ರಕೋಟೆಯಾಗಿ ಮಾರ್ಪಾಡು ಮಾಡಿಕೊಂಡು ಪಾರಪತ್ಯವನ್ನು ಮೆರೆತಿದೆ. ಇನ್ನೂ ವಿಶೇಷ ಅಂತಂದರೆ 2014ರಲ್ಲಿ ಮೋದಿ ಅಲೆ ಏನಿತ್ತು, ಮೋದಿ ಅಲೆಯ ಮಧ್ಯದಲ್ಲೂ ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರ ಅಂದಿನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ BV ನಾಯಕರನ್ನು ಗೆಲ್ಲಿಸಿಕೊಂಡು ಪಕ್ಷ ತನ್ನ ಪ್ರಾಬಲ್ಯವನ್ನು ಮೆರೆದಿತ್ತು. ಮೋದಿ ಅಲೆಯ ಮಧ್ಯದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಪಕ್ಷವನ್ನು ಗೆಲ್ಲಿಸಿಕೊಂಡು ರಾಯಚೂರಿನಲ್ಲಿ ತನ್ನ ಭದ್ರಕೋಟೆಯನ್ನು ಸಾಬೀತು ಮಾಡಿಕೊಂಡಿತ್ತು. ಆದರೆ ಕಳೆದ ಚುನಾವಣೆಯಲ್ಲಿ ರಾಜಾ ಅಮರೇಶ್ವರ ನಾಯಕರವರು ತಮ್ಮ ಏನು ಕಾಂಗ್ರೆಸ್ನ ಓಟ ಇತ್ತು ಅದಕ್ಕೆ ಬ್ರೇಕ್ ಹಾಕಿ ತಾವು ಗೆದ್ದು ಸಂಸದರಾಗಿದ್ದರು. ಆದರೆ 53-54 ವರ್ಷಗಳ ಸುದೀರ್ಘ ಭದ್ರಕೋಟೆಯಾಗಿ ಎಲ್ಲ ಅಂಕಿ ಅಂಶಗಳನ್ನು ನೋಡ್ತಾ ಹೋದರೆ ರಾಯಚೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಭದ್ರಕೋಟೆಯಾಗಿ ಕಾಣಿಸುತ್ತೆ. ಆದರೆ ನಿನ್ನೆ ಕಾಂಗ್ರೆಸ್ ತನ್ನ ಇಂದಿನ ಲೋಕಸಭಾ ಚುನಾವಣೆದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋದು ಮಾತ್ರ ಹೊರಗಿನ ಅಭ್ಯರ್ಥಿಯನ್ನು ತಮ್ಮ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂಥದ್ದು ಮಾಜಿ IAS ಅಧಿಕಾರಿ ಶ್ರೀ G. ಕುಮಾರ್ ನಾಯಕರನ್ನು. ಸೊ G. ಕುಮಾರ್ ನಾಯಕರನ್ನು ಕಣಕ್ಕಿಳಿಸ್ತಾ ಇದೆ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ. ಹಾಗಿದ್ರೆ ಯಾರು ಈ ಕುಮಾರ್ ನಾಯಕ್? ರಾಯಚೂರಿಗೂ ಇವರಿಗೂ ಇರುವಂಥ ನಂಟೇನು? ರಾಯಚೂರಿಗೂ ಇವರಿಗೂ ಇರುವಂಥ ನಂಟನ್ನು ಈಗ ಮುಂದೆ ನೋಡ್ತಾ ಹೋದರೆ ಶ್ರೀ G. ಕುಮಾರ್ ನಾಯಕರವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ಸೊ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನ ರಾಮಕೃಷ್ಣ ವಿದ್ಯಾಲಯದಲ್ಲಿ ಮುಗಿಸಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ನಂತರ ಸಿವಿಲ್ ಇಂಜಿನಿಯರನ್ನು ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ತಮ್ಮ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿರ್ತಾರೆ. ಇನ್ನು 1990ರಲ್ಲಿ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿ ಸೇರಿಕೊಳ್ತಾರೆ. ನಂತರ ಹುಣಸೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿ ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣ ಸಾಕ್ಷರತಾ ಅಭಿಯಾನವನ್ನು ಅನುಷ್ಠಾನಗೊಳಿಸುವಲ್ಲಿ ಸಕ್ರಿಯ ಪಾತ್ರವನ್ನು ಹೊಂದಿರುತ್ತಾರೆ. ಇನ್ನು ಕರ್ನಾಟಕದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ MD ಆಗಿ, ನಾಗರಿಕ ಆಹಾರ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕರಾಗಿ, ವಾಣಿಜ್ಯ ತೆರಿಗೆ ಇಲಾಖೆಯ ಗುಪ್ತಚರ ವಿಭಾಗದ ಆಯುಕ್ತರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾರೆ. ತದನಂತರದಲ್ಲಿ 1996ರಿಂದ 99ರವರೆಗೆ 3 ವರ್ಷಗಳ ಕಾಲ ಬೆಳಗಾವಿ ಜಿಲ್ಲಾ ಪಂಚಾಯತಿಯ CEO ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಈ ವೇಳೆ ಸ್ವಸಹಾಯ ಗುಂಪುಗಳನ್ನು ಸಂಘಟಿಸಿ ಅಭಿವೃದ್ಧಿಗೊಳಿಸಿ ನಬಾರ್ಡ್ನಿಂದ ಸ್ತ್ರೀಶಕ್ತಿ ಸಂಘಗಳ ಮಾದರಿ ಜಿಲ್ಲೆಯಾಗಿ ಪರಿಣಮಿಸಲಿಕ್ಕೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಒಂದು ಕ್ರೆಡಿಟ್ ಅವರಿಗೆ ಸಲ್ಲುತ್ತೆ.
ನಂತರ 1999ರಿಂದ 2002ರವರೆಗೆ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ, ಡಿಸ್ಟಿಕ್ ಕಮಿಷನರ್ ಮತ್ತು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆಗಿ ಈ ಅವಧಿಯಲ್ಲಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ತೀವ್ರ ಬರಗಾಲದ ಸಂಬಂಧಿತ ಸಮಸ್ಯೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಮಾರುಕಟ್ಟೆ ಸ್ಥಳದಲ್ಲಿದ್ದ ಪಾಳು ಬಿದ್ದ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಳಾಂತರಗೊಳಿಸಿ, ಇಂದಿನ ಏನು ಗಾರ್ಡನ್ ಇದೆ ಆ ಗಾರ್ಡನಿನ ಒಳಗಡೆ ಏನು ಗ್ರಂಥಾಲಯ ನೋಡ್ತೀವಿ, ಆ ಗ್ರಂಥಾಲಯವನ್ನು ನಿರ್ಮಿಸಿ ಸರಿಸುಮಾರು ಅಂದಾಜು 1 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿ ಅದನ್ನು ಯಶಸ್ವಿಯಾಗಿಸುವಲ್ಲಿ ಇವ್ರ ಪಾತ್ರ ಕೂಡ ಇದೆ. ಅದಾದ ನಂತರ ನಗರದಲ್ಲಿ ನಿರ್ಲಕ್ಷಿಸಲ್ಪಟ್ಟಿದ್ದ ಆಮ್ ತಲಾಬ್, ಇವತ್ತಿನ ಏನು ಮಾವಿನ ಕೆರೆ ಅಂತ ಕರಿತೀವಿ, ಸೊ ಅದನ್ನು ವಿಶ್ರಾಂತಿ ಮತ್ತು ಮನರಂಜನೆಗಾಗಿ ಏಕೈಕ ಸ್ಥಳವನ್ನು ನಿರ್ಮಿಸಲು ಹೆಚ್ಚುವರಿ ಸೌಲಭ್ಯಗಳೊಂದಿಗೆ ನವೀಕರಿಸಿ ಅಭಿವೃದ್ಧಿಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಸೊ ಮಾವಿನ ಕೆರೆ ಏನಿದೆ ಇವತ್ತಿಗೆ ಅಲ್ಲಿ ಅಭಿವೃದ್ಧಿಗೊಳಿಸಿ ಒಂದು ಪಾರ್ಕ್ ಮಾಡಿ ವಾಕಿಂಗ್ ಮಾಡಲಿಕ್ಕೆ ಮತ್ತು ಮನರಂಜನೆಗಾಗಿ ಮಕ್ಕಳಿಗೆ ಆಟಿಕೆಗಳನ್ನು ಒದಗಿಸಲಿಕ್ಕೆ ಅಂದು ಇವರು ಮಾಡಿದ ಒಂದು ಕಾರ್ಯಗಳು ಇವತ್ತಿಗೂ ನಿದರ್ಶನವನ್ನು ಕಾಣ್ತಾ ಇದ್ದೀವಿ. ನಂತರದಲ್ಲಿ ಶಿಕ್ಷಣದ ಮೂಲಭೂತ ಸೌಕರ್ಯಗಳನ್ನು ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕಗಳ ಸ್ಥಿತಿಗಳ ಸುಧಾರಣೆಗಳನ್ನು ರಾಯಚೂರು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈ ಒಂದು ಕ್ರೆಡಿಟನ್ನು ತೆಗೆದುಕೊಳ್ತಾರೆ. ಅದಾದ ನಂತರ 2002ರಿಂದ ಮೈಸೂರಿನ ಡಿಸ್ಟಿಕ್ ಕಲೆಕ್ಟರ್ ಆಗಿ, ಡಿಸ್ಟಿಕ್ ಮ್ಯಾಜಿಸ್ಟ್ರೇಟರ್ ಆಗಿ ತಮ್ಮ ಅಧಿಕಾರಾವಧಿಯಲ್ಲಿ ಕಾವೇರಿ ಜಲವಿವಾದ, ಸಾರ್ವಜನಿಕ ಮತ್ತು ಖಾಸಗಿ ಪಾಲುದಾರಿಕೆ ವಿವಾದಗಳನ್ನು ಮತ್ತು ದಸರಾ ಪುನರುಜ್ಜೀವನಗೊಳಿಸಿದಂಥ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ನಂತರದಲ್ಲಿ ಕರ್ನಾಟಕ ಸರ್ಕಾರದ ಅನೇಕ ಇಲಾಖೆಗಳ ಕಾರ್ಯದರ್ಶಿಗಳಾಗಿ, ಮುಖ್ಯ ಕಾರ್ಯದರ್ಶಿಗಳಾಗಿ, ಆಮೇಲೆ ಪವರ್ ಲಿಮಿಟೆಡ್ನ ಚೇರ್ಮನ್ ಆಗಿ KPTCLಲ್ಲಿ ಕಾರ್ಯನಿರ್ವಹಿಸಿ BDA ಅಂತ ಪ್ರಾಧಿಕಾರಗಳಿಗೆ ಆಯುಕ್ತರಾಗಿ ನೇಮಕಗೊಂಡು ಸೊ ತಮ್ಮ ಸೇವೆಯನ್ನು ಸುದೀರ್ಘವಾಗಿ ಕರ್ನಾಟಕ ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಅವರು ಸಲ್ಲಿಸಿರ್ತಾರೆ. ಸೊ ಇತ್ತೀಚೆಗಷ್ಟೇ ಕಾಂಗ್ರೆಸ್ಸನ್ನು ಸೇರ್ಪಡೆಗೊಂಡಿದ್ದರು ಶ್ರೀ ಕುಮಾರ್ ಜಿ ನಾಯಕರವರು. ಅವರನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಲೋಕಸಭಾ ಅಭ್ಯರ್ಥಿಯಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಂಥ ಒಂದು ಕಾಂಗ್ರೆಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ರಾಯಚೂರು ಕ್ಷೇತ್ರದಿಂದ ಶ್ರೀ ಕುಮಾರ್ ಜಿ ನಾಯಕರಿಗೆ ಗೆಲುವನ್ನು ಮತದಾರ ಕೊಡ್ತಾನ. ಇನ್ನು BJP ಕೂಡ ತನ್ನ ಅಭ್ಯರ್ಥಿಯನ್ನು ಪ್ರಕಟಗೊಳಿಸಿಲ್ಲ. ಸೊ ಮುಂದಿನ ನಡೆಗಳನ್ನು ಯಾವ ಥರ ಇರುತ್ತೆ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಮತದಾರರ ಆಯ್ಕೆ ಮೂಲವಾಗಿರೋದ್ರಿಂದ ಮತದಾರ ಯಾರ ಪರವಾಗಿ ಕೈ ಹಿಡಿತಾನೆ ನೋಡಬೇಕಾಗಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಕುಮಾರ್ ನಾಯಕರ ಬಗ್ಗೆ ಅವರ ನೇಟಿವ್ ಬಗ್ಗೆ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಧನ್ಯವಾದ.